ಎಲ್ಲೋದ ಇವನು? ಯಾವಾಗ್ಲೂ ಒಂದು ಇದೆ ಗೋಳಪ್ಪ. ಆ ಕಡೆ ಈ ಕಡೆ ನೋಡಂಗಿಲ್ಲ, ಅಷ್ಟೊತ್ತಲ್ಲಿ ಎಸ್ಕೇಪ್ ಆಗ್ಬಿಡ್ತಾನೆ. ಎಲ್ಲೋ ಹೋಗಿದ್ದೆ ನೀನು? ಗಾಳಿ ತಗೋಣ ಅಂತ ಹೋಗಿದ್ದೆ. ಅಂಗಡಿಲಿ ಎಸಿ ಇತ್ತು ತಾನೆ, ನಿನ್ಗೇನು ಹೊರಗೆ ಬಂದೇ ಗಾಳಿ ತಗೋಬೇಕಾ? ಅದು ಸೀರಿಯಸ್ ಮಿಲ್ಲು, ನನಗೆ ಆಗಲ್ಲ. ಬ್ಯಾಗೆಲ್ಲ ತಗೊಂಡ್ಯಾ? ಬಟ್ಟೆ ಥ್ಯಾಂಕ್ ಯು, ನಿನ್ನಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು, ಥ್ಯಾಂಕ್ಸ್. ಬರೀ ಥ್ಯಾಂಕ್ಸ್ ಹೇಳಿ ಹೊಟ್ಟೆ ತುಂಬಿಸ್ತೀಯೋ ಅಥವಾ ಊಟ ಗೀಟನು ಕೊಡಿಸ್ತೀಯೋ? ಬಾ. ಕೃಷ್ಣ, ಏನ್ ಬೇಕಿತ್ತು? ಕಾಫಿ ಬೇಕಿತ್ತಾ? ಏನಾಯ್ತು? ಯಶಮ್ಮ, ಇಷ್ಟು ವರ್ಷ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನೀನು. ಹಸುವಾದಾಗ ಹೊತ್ತಿಲ್ಲದ ಹೊತ್ತಲ್ಲಿ ಊಟ ಬಡಿಸಿದ್ಯಾ, ತುತ್ತಾಕಿ ತಿನ್ನಿಸಿದ್ಯಾ. ನಾನೇನಾರು ತಪ್ಪು ಮಾಡಿದಾಗ ಅದಕ್ಕೆ ತ್ಯಾಪೆ ಹಾಕಿದೀಯಾ, ಕಿವಿ ಹಿಂಡಿ ಬುದ್ಧಿ ಹೇಳಿದ್ಯಾ. ಇಷ್ಟು ವರ್ಷ ನನ್ನ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ಯಾ ಯಶು. ಆದರೆ ನಾನು ನಿನಗೋಸ್ಕರ ಏನೂ ಮಾಡಿಲ್ವಲ್ಲ ಅಂತ ನನ್ನ ಮನಸ್ಸಲ್ಲಿ ಯಾವಾಗಲೂ ಕೊಯ್ಯೋದು. ಏ ಕೃಷ್ಣ, ಆದರೆ ಇವಾಗ ಆ ಟೈಮ್ ಬಂತು ನೋಡಪ್ಪ, ನಿನಗೋಸ್ಕರ ಇದು ತಂದಿದ್ದೀನಿ. ದಿಸ್ ಈಸ್ ಫಾರ್ ಯು. ನಾನು ದುಡ್ದಿರೋ ಮೊದಲನೇ ಸಂಬಳದಿಂದ ತಂದಿರೋದು ನಿನಗೋಸ್ಕರ. ತಗೋ. ತುಂಬಾ ಖುಷಿ ಆಯ್ತು ಕಣೋ. ವಿನಯ್, ಆಮೇಲೆ ಮಾಡ್ತೇವೆ. ಏನೋ ಏನೂ ಹೇಳೋ ಆಗಿಲ್ಲ, ಏನೂ ಕೇಳೋ ಆಗಿಲ್ಲ. ನಿನಗೋಸ್ಕರ ನಾನು ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಸೈಜ್ ಕೂಡ ಕರೆಕ್ಟಾಗಿದೆ. ತಗೋ, ಇದು ನಿನಗೆ. ನನ್ನ ತಮ್ಮ ನನಗೋಸ್ಕರ ಕೊಡ್ಸಿರೋ ಫಸ್ಟ್ ಗಿಫ್ಟು. ಇದನ್ನ ಸುಮ್ಮನೆ ಹಾಕೊಂಡು ಹರಿಯಲ್ಲ, ಯಾವ್ದಾದ್ರು ಸ್ಪೆಷಲ್ ಇವೆಂಟಿಗೆ ಹಾಕೋತೀನಿ. ಒಂದು ಶರ್ಟ್ಗೆಲ್ಲ ಯಾಕೋ ಇಷ್ಟೊಂದು ಎಮೋಷನಲ್ ಆಗ್ತಿದೆಯಾ? ಏಯ್, ಏನೋ ಬರೀ ಶರ್ಟು? ನನ್ನ ತಮ್ಮ ಕೊಡ್ಸಿರೋ ಶರ್ಟ್ ಇದು, ನನ್ನ ತಮ್ಮ ಕೊಡ್ಸಿರೋ ಶರ್ಟು. ಇದಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾದಿದ್ದೆ ಗೊತ್ತಾ ನಾನು. ಸ್ಪೆಷಲ್ ಕೊಡೋ ನನಗಿದ್ದು ತುಂಬಾ ಸ್ಪೆಷಲ್ಲು. ಕಾಪಾಡ್ಕೋತೀನಿ ಇದನ್ನ, ಯಾವತ್ತಿಗೂ ಕಾಪಾಡ್ಕೋತೀನಿ. ಅಂತಮ್ಮ ಕಟ್ ಮಾಡು. ತಗೋ, ನಿನಗೆ. ಲವ್, ಎಲ್ಲರೂ ಒಂದೇ ದಿನ ಹಾಕೊಂಡ್ಬಿಟ್ರಿ. ಎಲ್ಲರಿಗೂ ಒಂದೇ ಕಲರ್ ತಂದಿದ್ದೀನಿ. ಆಮೇಲೆ ಈ ಹೋಟೆಲಲ್ಲಿ ಸರ್ವ್ ಮಾಡ್ತಾರಲ್ಲ, ಅವ್ರ ಥರ ಯೂನಿಫಾರ್ಮ್ ಥರ ಕಾಣಿಸುತ್ತೆ ಅಷ್ಟೆ. ಅದಕ್ಕೆ ಇದು ನಿಮಗೆ ತಗೊಳ್ಳಿ. ತಗೊಳ್ಳಿ ಅದಕ್ಕೆ.
ಇವನೇನೋ ಗಿಫ್ಟ್ ಕೊಡಿಸ್ತಾನಂತೆ, ನಾನು ಅದನ್ನು ತಗೋಬೇಕಂತೆ. ನನ್ನ ಕೈಯೆಲ್ಲ ಅಸಹ್ಯ ಆಗೋಯ್ತು. ಛೇ, ನೀನು ಕೊಟ್ಟಿರೋ ಗಿಫ್ಟ್ಗೆ ಇಷ್ಟಲ್ಲೇ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಕೃಷ್ಣ, ನೋಡ್ತಾ ಇರು. ಮಾ, ನನ್ನ ಮೊದಲನೇ ಸಂಬಳ ಅಮ್ಮ. ನೋಡು, ನಿನ್ನ ಮಗ ಅಂತೂ ಸಂಬಳ ತಗೊಳಂಗೆ ಆಗೋದ. ರೊಕ್ಕದು ಒಂದೇ ಒಂದು ಪಾಯಿಂಟ್ ಅಮ್ಮ, ನಿನಗೆ ಮೊದಲು ಸೀರೆ ಕೊಡಿಸ್ಬೇಕು ಅಂತ ಒಂದೇ ಸಲ ಆಟ ಹೊಳ್ದು. ಅದಕ್ಕೆ ಈ ಸೀರೆ ತಗೊಂಬಂದಿದ್ದೀನಿ. ಎಲ್ಲರಿಗೂ ತಗೊಂಡಿದ್ದೀನಿ, ಬಟ್ ಮೊದಲನೇ ಸಂಬಳದಲ್ಲಿ ಆ ಪಾಲು ಏನೇ ಇದ್ರೂ ತಾಯಿಗೆ ಅಂತ ಹೇಳ್ತಾರೆ. ದೂಸರ ಮಾತೇ ಇಲ್ಲ. ಇದೆಲ್ಲ ನಿನಗೆ ಸೇರಬೇಕು. ಅಮ್ಮ, ಆ ರುಕ್ಕು ವಾದ ವಿವಾದಗಳನ್ನ ನೀನು ಕೇಳಬೇಕಮ್ಮ. ಬಿದ್ದು ಬಿದ್ದು ನಗ್ತೀಯ, ನೀನು ಇಷ್ಟಪಡ್ತೀಯ, ಅಷ್ಟು ಚೆನ್ನಾಗಿ ಮಾತಾಡ್ತಾಳ ಅವಳು. ನಿನಗೊಂದು ಆಸೆ ಐತಲ್ವಾ, ನನ್ನ ಮಗ ಎತ್ತಕ್ಕೆ ಬೆಳಿಬೇಕು, ಹೆಮ್ಮೆಯಿಂದ ಎಲ್ಲರೂ ಅವನಿಗೆ ಗೌರವ ಕೊಡಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಎಲ್ಲ. ಆ ಟೈಮ್ ಬಂದಿದೆಮ್ಮ. ಹಾಂ, ಬಾಂಬೆ ರೇಟ್ ಏನು? ಓಕೆ. ದುಬೈದು 200 ರೂಪೀಸ್ ಕಮ್ಮಿ ಆಗಿದೆಯಾ? ಓಕೆ. ಅಪ್ಪನ ಹತ್ರ ಹೋಗ್ತೀನಿ. ಆಶೀರ್ವಾದ ಮಾಡ.